ನೀವು ಹಂಚಿಕೊಂಡ ವಿಜಯನಗರ ಸಾಮ್ರಾಜ್ಯದ ಈ ಭವ್ಯ ಹಾಗೂ ದುರಂತಮಯ ಇತಿಹಾಸದ ಕಥೆಯನ್ನು ಅಷ್ಟೇ ಆಕರ್ಷಕವಾಗಿ ಮತ್ತು ಭಾವನಾತ್ಮಕವಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಪತನದವರೆಗೆ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ತುಂಗಭದ್ರಾ ತೀರದಲ್ಲಿ ಒಂದು ಕಾಲದಲ್ಲಿ ಸೂರ್ಯನೂ ಮುಳುಗದ ಸಾಮ್ರಾಜ್ಯವಿತ್ತು. ಹೌದು, ಅದೇ ವಿಜಯನಗರ. ವಿದೇಶಿ ಪ್ರವಾಸಿಗರು ಇದನ್ನು ದೇವರ ನಗರ ಎಂದೇ ಕೊಂಡಾಡಿದ್ದರು. ಆದರೆ ಈ ಭವ್ಯ ನಗರದ ಕಥೆ ಕೇವಲ ಅರಮನೆಗಳ ಮೆರವಣಿಗೆಯಲ್ಲ. ಇದು ಶೌರ್ಯ, ದ್ರೋಹ ಮತ್ತು ಅಂತಿಮ ಹೋರಾಟದ ಕರುಣಾಜನಕ ಕಥೆ. ಸುವರ್ಣಯುಗದ ವೈಭವ. 16ನೇ ಶತಮಾನದ ಆರಂಭದಲ್ಲಿ ಶ್ರೀಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ವಿಜಯನಗರವು ತನ್ನ ಸುವರ್ಣಯುಗವನ್ನು ಕಂಡಿತು. ಇಲ್ಲಿ ವ್ಯಾಪಾರ, ಸಾಹಿತ್ಯ, ಸಂಗೀತ ಮತ್ತು ವಾಸ್ತುಶಿಲ್ಪದ ಸುಗಂಧ ಎಲ್ಲೆಡೆ ಹರಡಿತ್ತು. ಪರ್ಷಿಯಾ ಮತ್ತು ಪೋರ್ಚುಗಲ್ನಂತಹ ದೂರದ ದೇಶಗಳಿಂದ ವ್ಯಾಪಾರಿಗಳು ಈ ವೈಭವವನ್ನು ನೋಡಲು ಬರುತ್ತಿದ್ದರು. ಆದರೆ ಈ ಸಮೃದ್ಧಿಯೇ ಪಕ್ಕದ ಡೆಕ್ಕನ್ ಸುಲ್ತಾನರ ಕಣ್ಣು ಕೆಂಪಾಗುವಂತೆ ಮಾಡಿತು. ಅಸೂಯೆಯ ಹೊಗೆ ಆವರಿಸತೊಡಗಿತು. ಈ ವಿಜಯನಗರದ ಹೆಮ್ಮೆ ಇನ್ನೂ ಸಾಕು. ರಾಮರಾಯರು ನಮ್ಮ ರಾಜ್ಯಗಳ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ. ನಾವೆಲ್ಲರೂ ಒಂದಾದರೆ ಮಾತ್ರ ಇವರ ಅಹಂಕಾರವನ್ನು ಮಣ್ಣುಪಾಲು ಮಾಡಬಹುದು. ಇದು ಸುಲ್ತಾನರ ಸಂಚಾಗಿತ್ತು. ತಾಳಿಕೋಟೆ ಯುದ್ಧ, ಜನವರಿ 23, 1565. ಆ ವಿಧ್ವಂಸಕ ದಿನ ಬಂದೇ ಬಿಟ್ಟಿತು. 5 ಸುಲ್ತಾನರು ಒಂದಾದರು. ಸುಮಾರು 1,00,000ಕ್ಕೂ ಹೆಚ್ಚು ಸೈನ್ಯ ಮತ್ತು ಭೀಕರ ಫಿರಂಗಿಗಳೊಂದಿಗೆ ಅವರು ತಾಳಿಕೋಟೆಗೆ ಮುತ್ತಿಗೆ ಹಾಕಿದರು. ವಿಜಯನಗರದ ಸೇನಾಧಿಪತಿ ಅಳಿಯ ರಾಮರಾಯರು ಅಪ್ರತಿಮ ಧೈರ್ಯದಿಂದ ಶತ್ರುಗಳನ್ನು ಎದುರಿಸಿದರು. ಆದರೆ ಸ್ವಂತ ಸೈನ್ಯದೊಳಗೆ ದ್ರೋಹದ ಬೇರುಗಳು ಬೆಳೆದಿವೆ ಎಂಬ ಅರಿವು ಅವರಿಗಿರಲಿಲ್ಲ. ಯುದ್ಧದ ತಿರುವು ಆರಂಭದಲ್ಲಿ ವಿಜಯನಗರದ ಸೈನ್ಯವು ಸುಲ್ತಾನರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಯಿತು. ಆದರೆ ನಿರ್ಣಾಯಕ ಕ್ಷಣದಲ್ಲಿ ರಾಮರಾಯರ ನಂಬಿಕಸ್ಥ ಮುಸ್ಲಿಂ ಸೇನಾಪತಿಗಳು ಪಕ್ಷ ಬದಲಿಸಿ ಶತ್ರುಗಳ ಕೈಜೋಡಿಸಿದರು. ವಿನಾಶಕಾರಿ ದಾಳಿ. ಸುಲ್ತಾನರ ಫಿರಂಗಿ ಪಡೆಗಳು ವಿಜಯನಗರದ ಹೆಮ್ಮೆಯ ಆನೆಪಡೆಯನ್ನು ಚೆಲ್ಲಾಪಿಲ್ಲಿ ಮಾಡಿದವು. ದುರಂತ ಅಂತ್ಯ. ರಣರಂಗದಲ್ಲಿ ಹೋರಾಡುತ್ತಿದ್ದ ಹಿರಿಯ ದಂಡನಾಯಕ ರಾಮರಾಯರು ಶತ್ರುಗಳ ಪಾಲಿಗೆ ಸೆರೆಯಾದರು. ಕ್ಷಣಾರ್ಧದಲ್ಲಿ ಅವರ ಶಿರಚ್ಛೇದ ಮಾಡಿ ಶೂಲಕ್ಕೇರಿಸಲಾಯಿತು. ತಮ್ಮ ನಾಯಕನ ಈ ಭೀಕರ ಅಂತ್ಯವನ್ನು ಕಂಡ ವಿಜಯನಗರದ ಸೈನ್ಯದ ಧೈರ್ಯ ಉಡುಗಿಹೋಯಿತು. ಸೈನ್ಯವು ದಿಕ್ಕಾಪಾಲಾಗಿ ಓಡತೊಡಗಿತು. ಹಂಪಿಯ ಲೂಟಿ ಮತ್ತು ವಿನಾಶ. ವಿಜಯನಗರದ ಸೋಲಿನ ನಂತರ ಜಯಶಾಲಿ ಸುಲ್ತಾನರ ಸೈನ್ಯವು ಹಂಪಿ ನಗರವನ್ನು ಪ್ರವೇಶಿಸಿತು. ಮುಂದಿನ 6 ತಿಂಗಳುಗಳ ಕಾಲ ಆ ಭವ್ಯ ನಗರವು ಲೂಟಿಯ ಕೇಂದ್ರವಾಯಿತು. ಚಿನ್ನ, ರತ್ನ, ವೈಡೂರ್ಯಗಳು ಕೊಳ್ಳೆಯಾದವು. ಅಪರೂಪದ ಶಿಲ್ಪಕಲೆಗಳನ್ನು ವಿರೂಪಗೊಳಿಸಲಾಯಿತು. ಸುವರ್ಣ ನಗರಿಯು ಅಕ್ಷರಶಃ ಭಸ್ಮವಾಗಿ ಸ್ಮಶಾನವಾಯಿತು. ಇತಿಹಾಸ ಕಲಿಸುವ ಪಾಠ. ಇಂದು ನಾವು ಈ ಸ್ಥಳವನ್ನು ಹಂಪಿ ಎಂದು ಕರೆಯುತ್ತೇವೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇಲ್ಲಿನ ಪ್ರತಿಯೊಂದು ಕಲ್ಲು ತನ್ನ ಒಡಲಲ್ಲಿ ಅಂದಿನ ಸುಟ್ಟ ಗಾಯದ ಗುರುತುಗಳನ್ನು ಇಂದಿಗೂ ಹೊತ್ತುಕೊಂಡಿದೆ. ವಿಜಯನಗರದ ಪತನವು ಕೇವಲ ಒಂದು ಸಾಮ್ರಾಜ್ಯದ ಅಂತ್ಯವಾಗಿರಲಿಲ್ಲ. ಅದು ಕನ್ನಡ ನೆಲದ ಸಂಸ್ಕೃತಿಯ ಭಂಡಾರಕ್ಕಾದ ಬಹುದೊಡ್ಡ ನಷ್ಟವಾಗಿತ್ತು. ಇತಿಹಾಸದ ಈ ಪುಟಗಳು ನಮಗೆ ಕಲಿಸುವ ಪಾಠ ಒಂದೇ. ಐಕಮತ್ಯವಿದ್ದಲ್ಲಿ ಸಾಮ್ರಾಜ್ಯ ಸದಾ ಉಳಿಯುತ್ತದೆ. ಒಳಜಗಳ ಮತ್ತು ದ್ರೋಹವಿದ್ದಲ್ಲಿ ವಿನಾಶ ಖಂಡಿತ.